ಸುವರ್ಣ. ಅವನು ಮತ್ತೆ ಶ್ರಾವಣಿ. ಅರೆ ಬರೀ ಶರ್ಟ್ ಮಾತ್ರ ತೆಗೆದಿಟ್ಕೊಂಡಿದ್ದಾರೆ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬೆಲ್ಟ್ ಸಿಗ್ಲಿಲ್ಲ, ಪ್ಯಾಂಟ್ ಸಿಗ್ಲಿಲ್ಲ, ಓವರ್ ಕೋಟ್ ಸಿಗ್ಲಿಲ್ಲ ಅಂತ ಮನೇಲಿರೋ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿರ್ತಾರೆ. ನಾನೇ ತಗೊಂಡಿಟ್ರೆ ಬೆಟರ್. ಸ್ವಲ್ಪ ಲೈಟ್ ಆಯ್ತು, ಡಾರ್ಕ್ ಇರುತ್ತಾರ. This is nicely. ಹಲೋ ಹಲೋ ಮಿಸ್ ಯೂನಿವರ್ಸ್, ಏನೇನು ಮಾಡ್ತಿರೋ ಕೆಲಸ? ನಾನಾ? ಇಲ್ಲ ನಾನು. ಏನಿದು ಹೊಸದಾಗಿ ಹೆಂಡತಿ ತರ ಆಡ್ತಿದ್ಯಲ್ಲ, ಹುಷಾರಾಗಿದ್ಯಾ ತಾನೆ? ಸುಮ್ಮನೆ. ಏನು ಸುಮ್ಮನೆ? ಏನಿದು? ನೀನು ಸೆಲೆಕ್ಟ್ ಮಾಡಿರೋ ಪ್ಯಾಂಟ್ಗೂ ಶರ್ಟ್ಗೂ ಮ್ಯಾಚೇ ಆಗಲ್ಲ. ಇನ್ನು ಓವರ್ ಕೋಟು ಆ ದೇವ್ರೇ ಕಾಪಾಡಬೇಕು. ನೋಡು, ನಾನೇ ನಿನ್ ಥರ ಡಿಸ್ಟೆಂಪರ್ ಕಲರ್ ಡ್ರೆಸ್ಗಳನ್ನ ಹಾಕೊತೀನಿ ಅನ್ಕೊಂಡ. ಹಾಕೊಂಡಿರೋ ಸ್ಯಾರಿ ನೋಡು, ಅಯ್ಯಯ್ಯಪ್ಪ ಹಾರಿಬಲ್. ನೋಡಿ, ನನ್ನ ಸೀರೆ ಬಗ್ಗೆ ಮಾತಾಡಬೇಡಿ. ನನ್ನ ಸೀರೆ ಚೆನ್ನಾಗೇ ಇದೆ. ಆಕ್ಚುಲಿ ಇಲ್ಲಿ ಸೀರೆದಲ್ಲ ಪ್ರಾಬ್ಲಮ್ಮು, ಅದನ್ನ ಹಾಕೊಂಡಿರೋರ್ದು. ನಮ್ಮ ಅಜ್ಜಿ ಇಂಥ ಸೀರೆಗಳನ್ನ ಆ ಕಾಲದಲ್ಲಿ ಹಾಕೊಂಡು ಬಿಸಾಕ್ಬಿಟ್ಟಿದ್ದಾರೆ. ಪ್ಲೀಸ್ ಇನ್ಮೇಲಾದ್ರೂ ಟ್ರೆಂಡಿಗೆ ತಕ್ಕ ಡ್ರೆಸ್ಗಳನ್ನ ಹಾಕೋ. ಗುಡ್ ಮಾರ್ನಿಂಗ್ ಬ್ರದರ್. ಗುಡ್ ಮಾರ್ನಿಂಗ್ ಅದ್ಗೆ. ಬ್ರದರ್, ಇವತ್ತಿನ ಪ್ರೆಸೆಂಟೇಷನ್ ಇನ್ನೊಂದ್ಸರಿ ಚೆಕ್ ಮಾಡಬೇಕಿತ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರುಣ್, ನಾನೇ ನಿಮ್ಮ ಅತ್ತಿಗೆ ಥರ ಟೈಮ್ ವೇಸ್ಟ್ ಮಾಡೋದಕ್ಕಿದ್ದೀನಿ ಅನ್ಕೊಂಡ. ನೀನಾದ್ರೂ ನಿಮ್ಮ ಅತ್ತಿಗೆ ಸ್ವಲ್ಪ ಬುದ್ಧಿ ಹೇಳು. ಅರುಣ್, ಕೆಲವರು ಬೇಕಂತಾನೆ ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ತಾರೆ, ಆಮೇಲೆ ಮೇಧಾವಿ ತರ ಬುದ್ಧಿ ಹೇಳಕ್ ಬರ್ತಾರೆ. ಅಂತವ್ರಿಗೆ ಏನಂತಾರ ಅರುಣ್? ಅದ್ಗೆ ಅಂತವ್ರಿಗೆ ಏನ್ ಅಂತವ್ರಿಗೆ? ಅಂತವ್ರಿಗೆ ಏನ್ ಹೇಳೋ ಹೇಳೋ. ನೀ ಪ್ರತಿ ಸರಿ ಎಲ್ರನ್ನೂ ಹೆದರ್ಸೋದೇ ಆಯ್ತು. ನನ್ನ ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ ಡ್ರೆಸ್ ಸೆನ್ಸ್ ಏನ್ ಭಾರಿ ಚೆನ್ನಾಗಿದ್ಯಾ? ನೆನ್ನೆ ಹಾಕೊಂಡಿದ್ದ ಡ್ರೆಸ್ಸು ಒಳ್ಳೆ ಹೇರ್ ಕ್ಲೀನರ್ ತರ ಇತ್ತು, ಗೊತ್ತಾ? ಕ್ಲೀನರ್ ಕೂಡ ಯಾವ್ದಕ್ಕಾದ್ರೂ ಒಂದಕ್ಕೆ ಹೆಲ್ಪ್ ಬರ್ತಾನೆ. ನೀನ್ ಯಾವ್ದಕ್ಕೆ ಹೆಲ್ಪ್ ಬರ್ತೀಯೋ? ಯೂಸ್ಲೆಸ್. ಜನರು ನಿನ್ನೇ ನನ್ನಲ್ಲ, ಸೂರ್ಯ ಗೌಡನ್ ಹೆಂಡತಿ ಯಾವ ತರ ಡ್ರೆಸ್ ಮಾಡ್ಕೊಂಡು ಪಾರ್ಟಿಗೆ ಬಂದ್ಯಾಳ್ ನೋಡು ಅಂತ ನನ್ನನ್ನು ಹೋಗಿತಾರೆ. ನೀವು ಪ್ರತಿ ವಿಷಯಕ್ಕೂ ಜಗಳ ಆಡ್ಬೇಕು ಅಂತಾನೆ ಕಾಯ್ತಿರ್ತೀರ. ನಾನೇನ್ ಮಾಡ್ಲಿ? ನಿನ್ ಮುಖ ನೋಡಿದ್ರೆ ಜಗಳ ಆಡ್ಬೇಕು ಅಂತ ಅನ್ಸುತ್ತೆ. ನೋಡಿ, ನಿಜವಾಗ್ಲೂ ಜಾಸ್ತಿ ಆಯ್ತು. ವಾಟ್? ಸರಿ, ನಾನೀಗ್ಲೇ ಬರ್ತೀನಿ. ಏನಾಯ್ತು ಅರುಣ್? ಏನಿಲ್ಲ ಬ್ರದರ್, ಅದು ನಿಶಾ ಮತ್ತೆ ಸಚ್ಚು ಇನ್ಮೇಲೆ ನನ್ನ ಮನೇಲೇ ಇರ್ತಾರಂತೆ. ಶಾಸ್ತ್ರದ ಪ್ರಕಾರ ಮದ್ವೆಗೂ ಮುಂಚೆ ಹೆಣ್ಣು ಅವ್ರ ತವ್ರ ಮನೇಲಿ ಇರ್ಬೇಕಂತೆ. ಸೊ ಅವ್ರನ್ನ ನಾನು ರಿಸೀವ್ ಮಾಡೋದಕ್ಕೆ ಹೋಗ್ಬೇಕಾಗತ್ತೆ ಈಗ. ಸರಿ, ಪ್ರೆಸೆಂಟೇಷನ್ ನಾನು ನೋಡ್ಕೋತೀನಿ, ನೀನು ಆರಾಮಾಗಿ ಹೋಗ್ಬಿಡ್ಬಾ. ಅರುಣ್, ನೀನು ಸುಮ್ಮನೆ ಯಾಕೆ ಮೀಟಿಂಗ್ ಮಿಸ್ ಮಾಡ್ಕೋತೀಯಾ? ಅವ್ರನ್ನ ರಿಸೀವ್ ಮಾಡೋದಕ್ಕೆ ನಾನಿದ್ದೀನಲ್ಲ, ನಾನು ರಿಸೀವ್ ಮಾಡ್ತೀನಿ. ನೀನು ಆರಾಮಾಗಿ ನಿನ್ನ ಕೆಲಸ ಮುಗಿಸ್ಕೊ. ವಾವ್, ಗುಡ್ ಐಡಿಯಾ ಕೃತಿ. ನಾನು ನಿನಗೆ ಹೇಳೋ ಬುದ್ಧಿನ ಇಷ್ಟೊತ್ತು ದೀಕ್ಷಾಗೆ ಹೇಳಿದ್ರೆ ಆಗ್ಲೇ ಕೋಚಿಂಗ್ ಕ್ಲಾಸ್ ಟೀಚರ್ ಆಗ್ತಿದ್ಲು. ಆದ್ರೆ
ನೀನಿನ್ನೂ ಬುದ್ಧಿ ಕಲ್ತಿಲ್ವೇ? ಕೃತಿ, ನಿಮ್ಮ ಅಕ್ಕಂಗೂ ಸ್ವಲ್ಪ ಹೇಳ್ಕೊಡಮ್ಮ. ಏಯ್ ಸೈರನ್, ನೋಡ್ ಕಲ್ತ್ಕೋ. ಸಚ್ಚು, ಅರುಣ್ ಮಾಮ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾನೆ. ಫೈನಲಿ ಐ ಆಮ್ ವೆರಿ ಹ್ಯಾಪಿ. ಮಾಮ್, ನೀವು ಅರುಣ್ ಮಾಮನ ತುಂಬಾ ಮಿಸ್ ಮಾಡ್ಕೊತಿದ್ದೀರಾ ಅನ್ಸುತ್ತೆ. ಅದಕ್ಕೆ ಅವ್ರ ಮನೆಗೆ ಹೋಗಕ್ಕೆ ನೀವು ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ ಅಲ್ವಾ? ಯಾ ಸಚ್ಚು, ಫೈನಲಿ ನನ್ನ ಮದುವೆ ಆಗ್ತಿದೆ. ಜೈ, ನಿನ್ ಡ್ಯಾಡಿ ಅಲ್ವಾ? ಸಚ್ಚು, ನಿನ್ಗೆ ಇದರಿಂದ ಖುಷಿ ಆಗ್ತಿದೆ ಅಲ್ವಾ? ಅಫ್ಕೋರ್ಸ್ ಮಾಮ್, ನಿಮ್ಗೆ ಇಷ್ಟ ಅಂದ್ರೆ ನಂಗೂ. ಸಚ್ಚು, ಏನಾಯ್ತು? ಯಾಕೆ ಹುಷಾರಿಲ್ವಾ? ಅದು ಮಾಮ್, ಸ್ಕೂಲಲ್ಲಿ ವಾಟರ್ ಕುಡ್ದೆ, ಅದಕ್ಕೆ ಹಿಂಗೆ. ಸಚ್ಚು, ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಹೊರಗಡೆ ವಾಟರ್ ಕುಡಿಬಾರ್ದು ಅಂತ. ಸರಿ, ನಾನು ಮೆಡಿಸನ್ ಕೊಡ್ತೀನಿ, ಹೋಗಿ ನಿನ್ ಬುಕ್ ಎಲ್ಲ ಪ್ಯಾಕ್ ಮಾಡ್ಕೊಂಬ ಹೋಗು. ಸರಿ ಮಾಮ್. ಎಲ್ಲ ಲಗೇಜು ಪ್ಯಾಕ್ ಆಗಿದೆ ಅಲ್ವಾ? ಆಗಿದೆ ಯಜಮಾನ್ರೆ. ಯಾವುದು ಮಿಸ್ ಆಗಬಾರ್ದು. ಆಯಿತು ಯಜಮಾನ್ರೆ. ಸರಿ, ತಗೊಂಡು ಕಾರಲ್ಲಿ. ಫೈನಲಿ ಅಮ್ಮ ಮಗ ಇಬ್ಬರು ಮನೆಯಿಂದ ಆಚೆ ಹೋಗ್ತಿದ್ದಾರೆ. ಇನ್ಯಾವತ್ತೂ ಅವ್ರು ಈ ಮನೆಗೆ ಬರಲ್ಲ. ಬ್ರೋ, ನೀನು ಇನ್ಮೇಲೆ ಫ್ರೀ ಬರ್ಡ್. ಸಚ್ಚು, ನಿಶಾ, ಪ್ಯಾಕಿಂಗ್ ಎಲ್ಲ ಆಯ್ತಾ? ಎಲ್ಲ ಪ್ಯಾಕಿಂಗು ಆಯ್ತು. ನಿಶಾ, ಟೇಕ್ ಕೇರ್. ನಾನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ? I miss you too, Jai. I miss you too. ನಿಶಾ, ನೆಕ್ಸ್ಟ್ ಟೈಮ್ ನೀನು ನನ್ನ ಮನೆಗೆ ಬರಬೇಕಾದ್ರೆ ನೀನು ನನ್ನ ಹೆಂಡತಿಯಾಗಿ ಬರಬೇಕು, ಓಕೆ? So sweet, Jai. ಸಚ್ಚು ಎಲ್ಲಿ? ಇಲ್ಲೇ ಇದ್ನಲ್ಲ. ಸಚ್ಚು, ಸಚ್ಚು, ಹೇ ಸಚ್ಚು, come on. Are you all right? Take care of your health, okay? ಸಚ್ಚು, ಏನಾಯ್ತು? ಏನಿಲ್ಲ ಮಾಮ್, ಅದು ಸಚ್ಚು, ಆದಷ್ಟು ಬೇಗ ವಾಪಸ್ಸು ನಾವು ಈ ಮನೆಗೆ ಬರ್ತೀವಿ, ಓಕೆ? ಸ್ಮೈಲ್ ಮಾಡು, ಸ್ಮೈಲ್ ಮಾಡು. ದಟ್ಸ್ ಓಕೆ, ಗುಡ್ ಬಾಯ್. ರಾಜಿ, ನಂಗೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ನಾನು ಕ್ಲಿನಿಕಲ್ಲೇ ಟಿಫನ್ ಮಾಡ್ತೀನಿ, ಬಾಕ್ಸ್ಗೆ ಹಾಕೋ. ಸರಿ. ಅರುಣ್, ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಅಬ್ರಾಡಲ್ಲೇ ಫೇಮಸ್ ಆಗಿರೋದು. ಒಂದು ಸರಿ ಅವ್ರು ನಮ್ಮ ಪ್ರೆಸೆಂಟೇಷನ್ ನೋಡಲಿ, ಆಮೇಲೆ ಅವ್ರಾಗ ಅವರೇ ಕರೆದು ನಮಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಏನು? ಏನೂ ಇಲ್ಲ. ಈ ಕಾಂಟ್ರಾಕ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ? ಹೂವತ್ಗೆ ಈಗ ನಮಗೆ ಸಿಕ್ಕಿರೋ ಕ್ಲೈಂಟು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನ ಇನ್ವೆಸ್ಟ್ಮೆಂಟ್ಸು ತುಂಬ ದೇಶದಲ್ಲಿ ಇದೆಯಂತೆ. ಸೊ ಈಗ ಬ್ಯಾಂಗ್ಳೂರಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಓಡಾಡ್ತಾ ಇದ್ದಾರೆ. ಡೋಂಟ್ ವರಿ, ಈ ಪ್ರಾಜೆಕ್ಟ್ ಖಂಡಿತ ನಿಮಗೆ ಸಿಗೋದು. ಅದಕ್ಕೆ ಹಾಂ, ರಾಜಿ, ಸೂರಿಂಗು ಬಾಕ್ಸ್ಗೆ ಹಾಕೊಡು. ಸರಿ ಸರಿ, ನಾನೇನು ಹೊರಡ್ತೀನಿ. ಬಾಯ್. ಯಾರ್ದಿದು ಹೊಸ ನಂಬರು? ಹಲೋ? ಓ ಮೈ ಗಾಡ್, ನಂಗೆ ನಂಬರ್
ಹೇಗಿದ್ಯಾ? ಬ್ಯಾಂಗ್ಳೂರಲ್ಲ, ಇಷ್ಟು ಸಡನ್ ಆಗಿ ಕರ್ನಾಟಕ ಹೇಗ್ ನೆನಪಾಯ್ತು? ಹಾ ಹಾ, ಖಂಡಿತ ಸಿಗೋಣ. ಏನು ಸಂಜೆ ಡಿನ್ನರ್ಗಾ? ಓಕೆ ಓಕೆ, ನಾನು ನನ್ನ ಹಸ್ಬೆಂಡ್ ಇಬ್ರು ಬರ್ತೀವಿ. ಓಕೆ, ಯಾ ಬಾಯ್, ಟೇಕ್ ಕೇರ್. ಸೂರ್ಯ, ನಾನು ಎಲ್ಗೂ ಬರಲ್ಲ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅರೆ, ನಾನಿನ್ನ ಒಂದು ಶಬ್ದನೂ ಹೇಳಲಿಲ್ಲ. ನೀನು ಮಾತಾಡ್ತಿದ್ದು, ಸಾರಿ, ಕಿರ್ಚಾಡ್ತಿದ್ದು ನಾನು ಕೇಳಿಸ್ಕೊಂಡೆ. ಸುಮ್ಮನೆ ಕೆಲಸ ನೋಡೋಗು. ಬಾಯ್. ಅಲ್ಲ, ಇವ್ರು ಅದೇನಂತ ತಿಳ್ಕೊಂಡಿದ್ದಾರೆ? ನಾನು ಇವ್ರ ಫ್ರೆಂಡ್ಸ್ ಪಾರ್ಟಿಗಾಗ್ಲಿ ಡಿನ್ನರ್ಗಾಗ್ಲಿ ಇನ್ವೈಟ್ ಮಾಡಿದ ತಕ್ಷಣ ಹೋಗ್ತೀನಿ. ಅದೇ ನನ್ನ ಫ್ರೆಂಡ್ಸ್ ಇನ್ವೈಟ್ ಮಾಡಿದ್ರೆ ಜೊತೆಲಿ ಬರಬೇಕು ಅನ್ನೋ ಕನ್ಸನೇ ಇಲ್ಲ. ಅರೆ, ನಾನು ಯಾಕೆ ಇಷ್ಟೊಂದು ಯೋಚಿಸ್ತಾ ಇದ್ದೀನಿ? ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಇರಲಿ. ಅವನು ಮತ್ತೆ ಶ್ರಾವಣಿ. ಅರುಣ್ ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾನೆ. ವೆರಿ ನೈಸ್. ಸಚ್ಚು, ನಿನಗೆ ರೂಮ್ ಇಷ್ಟ ಆಯ್ತಾ? ಯಾಕಿಷ್ಟು ಕೆಮ್ತಿದ್ಯಾ? ಅವನು ಔಟ್ಸೈಡ್ ವಾಟರ್ ಕುಡಿತಾನಲ್ಲ, ಅದಕ್ಕೆ ಹಿ ವಿಲ್ ಬಿ ಆಲ್ ರೈಟ್. ತುಂಬಾ ಕೆಮ್ತಿದ್ಯಲ್ಲ. ನಿಶಾ, ನೀರು ತಗೊಳ್ಳಿ. ನಾನು ಲಂಚ್ಗೇನಾದರೂ ಆರ್ಡ್ರ್ ಮಾಡಲಾ? ನಿಮಗೆ ಹೊಟ್ಟೆ ಹಸಿವಾಗ್ತಿದೆ ಅನ್ಸುತ್ತೆ, ಮನೇಲಿ ಏನೂ ಮಾಡಿಲ್ಲ. ಇಲ್ಲಿ ಕಿಚನ್ ಯಾವ ಕಡೆ ಇದೆ ಹೇಳೋ? ಡೋಂಟ್ ವರಿ, ನಾನು ಪ್ರಿಪೇರ್ ಮಾಡ್ತೀನಿ. ಅರುಣ್ ಫೇವ್ರೇಟು ವೆಜ್ ಬಿರಿಯಾನಿ ನಾನೇ ಪ್ರಿಪೇರ್ ಮಾಡ್ತೀನಿ. ಸರ್ಪ್ರೈಸ್ ಆಗಿರುತ್ತೆ. ನಿಮಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಶ್ರಾವಣಿ ತರ ಅಡುಗೆ ಕಲಿಯೋದಿಕ್ಕೆ ನನ್ನ ತಾಯಿ ಹತ್ರ ಹೋಗ್ಬೇಕಾಗಿಲ್ಲ. ನಾನು ಸೂರ್ಯನ ಮದುವೆ ಆಗೋ ಮುಂಚೆಯಿಂದನೂ ಅಡುಗೆ ಮಾಡ್ತಿದ್ದೀನಿ. ಇನ್ಫ್ಯಾಕ್ಟ್ ಸೂರ್ಯ ಅರುಣ್ಗೆ ನನ್ನ ಕೈ ಅಡುಗೆನೇ ಇಷ್ಟ. ಒಂದು ನಿಮಿಷ. ಹಲೋ ಅರುಣ್. ಅಲ್ಲೆಲ್ಲ ಓಕೆನಾ ಕೃತಿ? ನೀನೇನು ಯೋಚನೆ ಮಾಡಬೇಡ ಅರುಣ್, ಇಲ್ಲೆಲ್ಲ ಓಕೆ. ಯಾರು? ಅರುಣ? ಕುಡಿಲಿ. ಹಾಯ್ ಅರು. ನಿನ್ಗೋಸ್ಕರ ವೆಜ್ ಬಿರಿಯಾನಿ ಮಾಡ್ತಿದ್ದೀನಿ, ನಿನ್ ಫೇವ್ರೆಟ್. ಓಹೋ, ನೀನಿನ್ನೂ ಅದನ್ನ ನೆನಪಲ್ಲಿ ಇಟ್ಕೊಂಡಿದ್ಯಾ? ನಾನು ನಿನ್ನ ಅಕ್ಕ ಕಣೋ, ಅಷ್ಟು ಗೊತ್ತಿರೋದಿಲ್ವಾ? ಕೃತಿಕಾ ಹೇಳಿದ್ಲು ಕಿಚನಲ್ಲಿ ಏನು ಇಲ್ವಂತೆ. ನಾನು ಶಾಪಿಂಗ್ ಮುಗಿಸ್ಕೊಂಡು ಬೇಗ ಬರ್ತೀನಿ. 1 ನಿಮಿಷ ಇರು, ಕೃತಿಕಾ ಕೊಡ್ತೀನಿ. ತಗೋ. ಅರುಣ್, ನಿಶಾ ಇಷ್ಟು ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಕೃತಿ, ಅವಳು ಕೆಲವು ಟೈಮ್ ಚೆನ್ನಾಗಿರ್ತಾಳೆ, ಇನ್ನು ಕೆಲವು ಟೈಮ್ ಹುಚ್ಚು ಥರ ಆಡ್ತಾಳೆ. ಸ್ವಲ್ಪ ಹುಷಾರಾಗಿರು. ಡೋಂಟ್ ವರಿ ಅರುಣ್, ನಾನಿದ್ದೀನಿ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಸಿ ಯು. ಐ ಲವ್ ಯು. ಬಾಯ್. ಲವ್ ಯು ಟು ಬೇಬಿ. ಬಾಯ್. ಅಕ್ಕ, ಸಚ್ಚುಗೆ ತುಂಬ ಕೆಮ್ಮು, ಜೊತೆಗೆ ಜ್ವರ ಬೇರೆ ಬಂದಿದೆ, ವಿಷ ಬೇರೆ ಮನೇಲಿಲ್ಲ. ಸೊ ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಹಲೋ ಮಾಡಿ, ಎಮರ್ಜೆನ್ಸಿ ಕೆಲಸ ಬಂದಿದೆ. ಒಂದು ಕೆಲಸ ಮಾಡು, ನೀನು ಡೈರೆಕ್ಟಾಗಿ ಕ್ಲಿನಿಕ್ ಹತ್ರನೇ ಬಂದ್ಬಿಡು. ಇಬ್ರು ಇಲ್ಲಿಂದನೇ ಒಟ್ಟಿಗೆ ಹೋಗೋಣ. ಓಕೆನಾ? ಇಫ್ ಯು ಡೋಂಟ್ ಮೈಂಡ್. ಫೈನ್? ನೋ? ಓಕೆ, ಬಾಯ್.
ಜೋರಾಗಿ ಉಸಿರಾಡ್ತಾನೆ. ಇಲ್ಲಿ ನೋಡ್ತಾ ಇದೆಯಾ? ಇಲ್ಲಿ ಇಲ್ಲಿ ಇಲ್ಲೇನಾದ್ರೂ ಪೇನ್ ಇದೆಯಾ? ಸಚ್ಚು, ನೀನು ಮನೆ ನೀರು ಬಿಟ್ಟು ಹೊರಗಡೆ ಎಲ್ಲಾದರೂ ನೀರು ಕುಡ್ದ್ಯಾ? ಸ್ಕೂಲಲ್ಲಿ. ಕೃತಿ, ನಿಶಾಗೊಂದು ಕಾಲ್ ಮಾಡು. ಅವ್ರು ಇಲ್ಲೇ ಇದ್ದರೆ ತುಂಬ ಒಳ್ಳೆಯದು. ನಾನು ತುಂಬ ಸರಿ ಕಾಲ್ ಮಾಡಿದೆ ಅಕ್ಕ, ಬಟ್ ನಾಟ್ ರೀಚಬಲ್ ಬರ್ತದೆ. ಹಾಂ, ನಾನೊಂದು ಕೆಲಸ ಮಾಡ್ತೀನಿ, ಜಯದೇವ್ ಅವ್ರು ಕಾಲ್ ಮಾಡ್ತೀನಿ. ಬೇಡ. ಅವನು ಮತ್ತೆ ಶ್ರಾವಣಿ. ಯಾಕೆ ಸಚ್ಚು? ಯಾರನ್ನೂ ಕರೆಯೋದು ಬೇಡ, ಅವ್ರ ಪಾಡಿಗೆ ಅವ್ರು ಇರಲಿ. ಇನ್ನೊಂದ್ಸತಿ ನಿಶಾ ಮಾಮ್ ಟ್ರೈ ಮಾಡಿ. ಓಕೆ, ಸರಿ ಸಚ್ಚು. ಮೊದಲು ಒಂದು ಇಂಜೆಕ್ಷನ್ ಕೊಡ್ತೀನಿ, ಆಮೇಲೆ ಒಂದು ಕಾಫ್ ಸಿರಪ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಓಕೆ? ಬೇಡ, ನಂಗೆ ಇಂಜೆಕ್ಷನ್ ಬೇಡ, ಸಿರಪ್ಪೇ ಕೊಡಿ. ಸೇಮ್ ನಿಮ್ಮ ಪಪ್ಪನ ಥರನೇ ಹೆದರ್ಕೋತಿಯಲ್ಲ, ಏನೂ ಆಗೋದಿಲ್ಲ. 2 ಮಿನಿಟ್ಸಲ್ಲಿ ಎಲ್ಲ ಆಗೋಗುತ್ತೆ. ಓಕೆ, ವೇಟ್. ಆಮೇಲೆ ಸ್ಕೂಲೆಲ್ಲ ಹೇಗೆ ನಡೀತಾ ಇದೆ? ದೀಕ್ಷಾ ಯಾವಾಗಲೂ ನಿನ್ನ ಬಗ್ಗೆನೇ ಹೇಳ್ತಾ ಇರ್ತಾಳೆ ಗೊತ್ತಾ? ಸಚ್ಚು ಅಣ್ಣ ಸಿಕ್ಕಿದ್ದ, ತುಂಬ ಚೆನ್ನಾಗಿ ಮಾತಾಡ್ದ ಅಂತ. ಆಗೋಯ್ತು. ಯಾಕೆ ಸಚ್ಚು, ಏನಾಯ್ತು? ತುಂಬ ಪೇನ್ ಆಗ್ತಿದ್ಯಾ? ಇಲ್ಲ, ಅದು ಕಣ್ಣಿಗೇನೋ ಬಿತ್ತು. ನಿಮ್ಮ ಪಪ್ಪನೂ ಹೀಗೆ ಆಡ್ತಾರೆ. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ನಿದ್ದೆ ಬರುತ್ತೆ. 5 ಮಿನಿಟ್ಸ್ ರೆಸ್ಟ್ ಮಾಡು. ಓಕೆ, ಸ್ಲೀಪ್. ಅಕ್ಕ, ಒಂದು ನಿಮಿಷ. ಸ್ಲೀಪ್. ಅಕ್ಕ, ಸಚ್ಚು ಹೇಗಿದ್ದಾನೆ ಈಗ? ಪ್ರಾಬ್ಲಮ್ ಏನೂ ಇಲ್ಲ ಕೃತಿ, ಅವ್ನು ಬೇಗನೆ ಹುಷಾರಾಗ್ತಾನೆ. ಬಟ್ ನಂಗೆ ಅನಿಸುತ್ತೆ ಸಚ್ಚು ಮನ್ಸಿಗೆ ತುಂಬ ಬೇಜಾರಾಗಿದೆ ಅಂತ. ಅವನು ಯಾವುದೋ ವಿಷಯಕ್ಕೆ ತುಂಬಾ ಅಪ್ಸೆಟ್ ಆಗಿದ್ದಾನೆ. ನನಗೆ ಗೊತ್ತಿರೋ ಪ್ರಕಾರ ಅವನಿಗೆ ಜಯದೇವ್ ಅಂದರೆ ತುಂಬ ಇಷ್ಟ. ಬಟ್ ಇವತ್ತು ಜಯದೇವ್ ಹೆಸರು ಹೇಳಿದ ತಕ್ಷಣ ಏನೋ ಒಂಥರ ಬೇಜಾರಲ್ಲಿ ರಿಯಾಕ್ಟ್ ಮಾಡ್ದ. ಮನೇಲಿ ಏನಾದರೂ ಜಗಳ ಆಗಿದೆಯಾ ಕೃತಿ? ನನಗೆ ಗೊತ್ತಿರೋ ಹಾಗೇನೂ ಇಲ್ಲ ಅಕ್ಕ. ಸೂರ್ಯನ್ಗೆ ಈಗಲೇ ಈ ವಿಷಯನ ಹೇಳೋದು ಬೇಡ. ಇದನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಇಡೀ ಬೆಂಗಳೂರಲ್ಲಿ ಇನ್ಯಾರು ಮಕ್ಕಳು ಡಾಕ್ಟ್ರು ಸಿಗ್ಲಿಲ್ವಾ ನಿನ್ಗೆ? ನಿಮ್ಮ ಅಕ್ಕ ಒಬ್ಳೇನ ಸಿಕ್ಕಿದ್ದು? ಅದು ಹಾಗಲ್ಲ ನಿಶಾ. ಇನ್ ಹೇಗೆ? ಇಲ್ಲಿ ಕರ್ಕೊಂಡು ಬರೋ ಮುಂಚೆ ನನ್ಗೊಂದು ಫೋನ್ ಮಾಡ್ಬೋದಿತ್ತಲ್ಲ. ನಾನಿಂತ ಚೀಪ್ ಲೋ ಕ್ಲಾಸ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸಲ್ಲ. ನನ್ನ ಮಗನ್ಗೆ ಹೈಟೆಕ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ. ಸಚ್ಚು ಈಗ ಎಲ್ಲಿದ್ದಾನೆ? ಅವನಿಗೆ ತುಂಬ ಜ್ವರ ಬಂದಿತ್ತು, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಈಗ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾನೆ. ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಟ್ರೀಟ್ ಮಾಡಿದೆ? ಸಚ್ಚುಗೆ ತುಂಬ ಕೆಮ್ಮಿತ್ತು, ಅದು ಅಲ್ಲದೆ ಜ್ವರ ಕೂಡ ಬಂದಿತ್ತು. ಅಷ್ಟೇ ಅಲ್ಲ, ನಾನೊಬ್ಳು ಪ್ರೊಫೆಷ್ನಲ್ ಡಾಕ್ಟರ್. ಸೊ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಚ್ಚು ಎಲ್ಲಿ? ಒಳಗಡೆ ಇದ್ದಾನೆ. ಒಂದು ನಿಮಿಷ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಾಗಿತ್ತು.